ವರವ ಕೊಡೆ ಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ವರಮಹಾಲಕ್ಷ್ಮಿ ಹಬ್ಬ ಸಮಸ್ತ ಫ್ರೀಡಮ್ ವೀಕ್ಷಕರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಅಂತ ಅಂದರೆ ನಮಗೆ ಸಂಪತ್ತು ಸಮೃದ್ಧಿ ಆಗಲಿ ಅಂತ ಹೇಳಿ ಶ್ರಾವಣದ ಹುಣ್ಣಿಮೆಯಲ್ಲಿ ನಾವು ಹುಣ್ಣಿಮೆಯ ಮಾರನೇ ದಿನ ಶುಕ್ರವಾರದಂದು ಮಾಡ್ತೀವಿ. ಆದರೆ ಈಗ ಈ ವರ್ಷ ಸ್ವಲ್ಪ ಚೇಂಜ್ ಇದೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಬೇಕು, ಯಾವ ಥರ ಆಚರಿಸಬೇಕು, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು, ನಾವು ರಥವನ್ನ ಮಾಡಿದ ಮೇಲೆ ನಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ, ಎಲ್ಲವನ್ನ ನಾನು ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ. ಹಾಗೆ ನನ್ನ ಜೊತೆ ಗೆಸ್ಟ್ ಸಹ ಇದ್ದಾರೆ. ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ವರವ ಕೊಡೆ ಮಹಾಲಕ್ಷ್ಮಿ. ಎಸ್, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಅಂದರೆ ಆ ಸಡಗರನೇ ಬೇರೆ, ಸಂಭ್ರಮನೇ ಬೇರೆ. ಎಸ್, ಈ ಸಡಗರ ಸಂಭ್ರಮವನ್ನು ನಮ್ಮ ಜೊತೆ ಮಾತನಾಡೋಕೆ ನನ್ನ ಜೊತೆ ಇದ್ದಾರೆ ಪ್ರಣವ್ ಅವರು, ಖ್ಯಾತ ಜ್ಯೋತಿಷಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ. ನಮಸ್ಕಾರ. ಎಸ್ ಗುರುಜಿ, ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ವಿಶೇಷ ಅಂತ ಹೇಳ್ಬೋದು. ಹೆಣ್ಮಕ್ಳು ಸಿಂಗಾರ ಮಾಡೋದೇ ಒಂಥರ ವಿಶೇಷ ಅಲ್ವಾ? ಸೊ ಹೆಣ್ಣು ಮಕ್ಕಳ ಜೊತೆಗೆ ಲಕ್ಷ್ಮಿಗೆ ಸಿಂಗಾರ ಮಾಡೋದು ಮತ್ತೊಂದಷ್ಟು ವಿಶೇಷ. ಇರೋ ಸ್ಪೆಷಲ್ ಏನು ಅಂತ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳನ್ನು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ನಾವು ಅದನ್ನು ಆಚರಣೆಯನ್ನು ಮಾಡಿಕೊಂಡೇ ಬಂದಿದ್ದೀವಿ. ಈಗ ಉದಾಹರಣೆಗೆ ಸುಗ್ಗಿಯನ್ನು ಕೇವಲ ಆ ಸಮಯದಲ್ಲಿ ಬರುವಂತಹ ಧಾನ್ಯ ಅಂತ ಮಾತ್ರ ನೋಡದೆ ಅದನ್ನು ಒಂದು ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಅದೇ ಸಂಕ್ರಾಂತಿಯಾಗಿದೆ. ಹಾಗೆ ನಮ್ಮಲ್ಲಿರುವಂತಹ ಎಲ್ಲ ಜೀವನದಲ್ಲಿ ಆಚರಣೆಗಳು ಕೂಡ ಪೌರಾಣಿಕವಾಗಿರುವಂತಹ ಒಂದು ಹಿನ್ನೆಲೆ, ಪುರಾಣದಲ್ಲಿರುವಂತಹ ದೇವರು ಇತ್ಯಾದಿಗಳಿಂದ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು, ಭಾರತೀಯ ಸಂಸ್ಕೃತಿ ಬೆಳೆದು ಬಂದಿದೆ. ಹಾಗೆ ಈ ವರಮಹಾಲಕ್ಷ್ಮಿ ಅನ್ನುವಂತಹ ವ್ರತ ಏನಿದೆ, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಯಾರಿಗೆ ಬೇಡ, ನೀವೇ ಹೇಳಿದಾಗೆ ಲಕ್ಷ್ಮಿ ಎಲ್ಲರಿಗೂ ಬೇಕಾಗಿರುವಂಥದ್ದೇ. ಲಕ್ಷ್ಮಿ ಅಂತಂದರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಹಾಗಾಗಿ ಮೋಕ್ಷವನ್ನು ಕೂಡ ಲಕ್ಷ್ಮಿ ಅಂತಲೇ ಕರಿತೀವಿ. ಅಂತಹ ಲಕ್ಷ್ಮಿಯನ್ನು ಆರಾಧನೆ ಮಾಡಬಹುದಾಗಿರುವಂತಹ ವಿಶೇಷ ಪರ್ವಕಾಲವಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಮಗೆ ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ದಿನ ಅಂದರೆ ನೀವು ಹೇಳಿದ್ರಿ ಪೌರ್ಣಿಮೆಯ ನಂತರ ಅಂತ. ಪೌರ್ಣಿಮೆಯ ನಂತರ ಅಲ್ಲ, ಪೌರ್ಣಿಮೆಗೆ ಹಿಂದೆ ಬರುವ ಹುಣ್ಣಿಮೆಯ ಹಿಂದಿನ. ಬಟ್ ಇನ್ನೂ ಒಂದು ಕನ್ಫ್ಯೂಷನ್ ಇದೆ. ಈ ವರ್ಷ ಹುಣ್ಣಿಮೆ ಬರೋದೇ 28ನೇ ತಾರೀಕು. ಸೊ ಆದರೆ ನಾವು ವರಮಹಾಲಕ್ಷ್ಮಿಯನ್ನು ಆಚರಿಸೋದು 21ನೇ ತಾರೀಕು. ಸ್ವಲ್ಪ ಅಲ್ಲೆಲ್ಲೋ ಕನ್ಫ್ಯೂಷನ್ ಇದೆ ಅಲ್ವಾ ಗುರುಜಿ? ಹೌದು, ಕನ್ಫ್ಯೂಷನ್ನು ಏನಿಲ್ಲ. ಕನ್ಫ್ಯೂಷನ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಜನಗಳಲ್ಲಿ ಶಾಸ್ತ್ರದ ಒಂದು ಪರಿಜ್ಞಾನ ಅನ್ನುವಂಥದ್ದು ಕಡಿಮೆ ಇರುವಂಥದ್ದು. ಅಫಿಷಿಯಲ್ ಆಗಿ ನಮ್ಮ ಶೃಂಗೇರಿ ಸಂಸ್ಥಾನ ಜಗದ್ಗುರುಗಳು ಮಹಾಸ್ವಾಮಿಗಳು ಹೇಳಿರುವಂಥದ್ದು ಏನು ಅಂತಂದರೆ 21ನೇ ತಾರೀಕು ಅಂದರೆ ನಾವು ನಾಳೆನೇ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. 21ನೇ ತಾರೀಕು ಶುಕ್ರವಾರ ಏನಿದೆ, ಈ ದಿನವೇ ವರಮಹಾಲಕ್ಷ್ಮಿ ಆಚರಣೆ. ಶಾಸ್ತ್ರದಲ್ಲಿ ಅಥವಾ ವರಮಹಾಲಕ್ಷ್ಮಿ ವ್ರತದ ಒಂದು ಕಥೆಯಲ್ಲಿ ನಮಗೆ ಉಲ್ಲೇಖ ಸಿಗುವಂಥ ರೀತಿಯಲ್ಲಿ ಪೌರ್ಣಿಮೆಗೆ ಹತ್ತಿರದಲ್ಲಿ ಬರುವಂತಹ ಶುಕ್ರವಾರ ಅಂತ. ಸಾಧಾರಣವಾಗಿ ಅದನ್ನು 2ನೇ ಶುಕ್ರವಾರ ಅಂತ ಮಾಡ್ಕೊಂಡು ಬಿಟ್ಟಿದ್ದೀವಿ. ಜನಜನಿತವಾಗಿ ಅದು 2ನೇ ಶುಕ್ರವಾರವಾಗಿದೆ, ಆ ಥರ ಇಲ್ಲ. ಒಂದು ವೇಳೆ ಪೌರ್ಣಿಮೆಯೇ 2ನೇ ಶುಕ್ರವಾರ ಆಯಿತು ಅಂತಾದರೆ ಪೌರ್ಣಿಮೆಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಆದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಂಜೆ ಕಾಲದಲ್ಲಿ ಶುಕ್ರವಾರದ ಒಂದು ವ್ಯಾಪಿನಿ ಇರಬೇಕು ಅಂತ ಶಾಸ್ತ್ರಗಳ ತೀರ್ಮಾನ. ಸೊ ಈ ಸತಿ 28ನೇ ತಾರೀಕು ಏನು ಬಂದಿದೆ ಶುಕ್ರವಾರ, ಅವತ್ತು ಪೌರ್ಣಿಮೆ ಸಂಜೆ ಹೊತ್ತಿಗೆ ಕಳೆದು ಹೋಗಿರುತ್ತೆ. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ವ್ರತಗಳನ್ನು ಸಂಜೆ ಆಚರಣೆ ಮಾಡೋದು, ಕೆಲವೊಂದು ವ್ರತವನ್ನು ಬೆಳಗ್ಗೆ ಆಚರಣೆ ಮಾಡುವಂಥದ್ದು ಅಂತ ಕಲ್ಪನೆ ಇದೆ. ಆ ನಿಟ್ಟಿನಲ್ಲಿ ವರಮಹಾಲಕ್ಷ್ಮಿಯ ವ್ರತಾಚರಣೆ ಸಂಜೆಗೆ ಹೇಳಿರುವಂಥದ್ದು. ನಾವೆಲ್ಲ ಈಗ ನಮ್ಮ ಅನುಕೂಲಕ್ಕೆ ತಕ್ಕಂತೆಯೋ ಅಥವಾ ನಮ್ಮ ಸಂಪ್ರದಾಯದಂತೆಯೋ ನಾವು ಬೆಳಗ್ಗೆ ಆಚರಣೆಯನ್ನು ಮಾಡ್ತೀವಿ. ವಾಸ್ತವವಾಗಿ ಸಾಯಂಕಾಲ ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡುವಂಥದ್ದೇ ನಮಗೆ ಪ್ರಶಸ್ತ್ಯ. ವಾಸ್ತವವಾಗಿ ನಾಳೆ ಯಾವ ಟೈಮಿಗೆ ಮಾಡಿದ್ರೆ ಒಳ್ಳೆಯದು, ಯಾವ ಟೈಮಿಗೆ ಮಾಡಬೇಕು, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಮಾಡಬೇಕು? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ಮಾಧ್ಯಮ ಎಲ್ಲ ನೋಡಿದ್ರೆ ವರಮಹಾಲಕ್ಷ್ಮಿಯನ್ನು ಕೂಡಿಸ್ಲಿಕ್ಕೆ ಇಂತಹ ಟೈಮಲ್ಲಿ ಕೂಡಿಸಿದ್ರೆ ಒಳ್ಳೆಯದಾಗತ್ತೆ, ಇಂಥ ಡೇಟಲ್ಲಿ ವರಮಹಾಲಕ್ಷ್ಮಿ ಮಾಡಿ ಒಳ್ಳೆಯದಾಗತ್ತೆ, ಲಕ್ಷ್ಮಿ ಅನುಗ್ರಹ ಆಗತ್ತೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆದರೆ ವರಮಹಾಲಕ್ಷ್ಮಿಯನ್ನು ಮಾಡಬೇಕು ಅಂತ ಹೇಳಿರುವಂಥ ಶಾಸ್ತ್ರ ಏನಿದೆ ಅದು ನಮಗೆ ಪ್ರಧಾನ. ನಮಗೆ ಪ್ರಣವ್ ಶರ್ಮಾ ಅವರು ಹೇಳ್ತಾರಾ, ಮತ್ತೊಬ್ಬರು ಗುರುಜಿ ಹೇಳ್ತಾರಾ ಅನ್ನುವಂಥದ್ದು ಪ್ರಧಾನ ಆಗಲ್ಲ. ಋಷಿಗಳು ಏನು ಹೇಳಿದ್ದಾರೆ ಹಿಂದಿನಿಂದ ಈ ವರಮಹಾಲಕ್ಷ್ಮಿ ವ್ರತದ ಒಂದು ಕಥೆಯಲ್ಲಿ ನಮಗೆ ಉಲ್ಲೇಖ ಸಿಗುವಂಥ ರೀತಿಯಲ್ಲಿ ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಅಂತಂದರೆ
ಸಾಯಂಕಾಲ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಳಿರುವಂಥದ್ದು. ಆದರೆ ಸಹಜವಾಗಿ ಎಲ್ಲ ವ್ರತವನ್ನು ಕೂಡ ಮಧ್ಯಾಹ್ನ ಕಾಲ ಅಂತ, ಅಂದರೆ 10 ರಿಂದ 12, ಮಧ್ಯಾಹ್ನ ಅಂದರೆ 12 ಗಂಟೆ ಮೇಲೆ ಅಂತಲ್ಲ, ಮಧ್ಯಾಹ್ನ ಅಪರಾಹ್ನ ಅಂತ 2 ಕಾಲ. 12 ಗಂಟೆ ಮೇಲೆ ಬರುವಂತಹ ಕಾಲವನ್ನು ಅಪರಾಹ್ನ ಕಾಲ ಅಂತ ಕರಿತೀವಿ. ಮಧ್ಯಾಹ್ನ ಕಾಲಕ್ಕೆ ವ್ರತವನ್ನು ಹೇಳಿರುವಂಥದ್ದು. ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ, ಇದಿದೆ ಏನು 10:30 ಅಷ್ಟೊತ್ತಿಗೆ ರಾಹುಕಾಲ ಬರುತ್ತೆ ಅಂತ. ರಾಹುಕಾಲಕ್ಕೂ ವ್ರತವನ್ನು ಆಚರಣೆಯನ್ನು ಮಾಡಲಿಕ್ಕೂ ಕೂಡ ಸಂಬಂಧ ಇಲ್ಲದೆ ಎಷ್ಟೋ ಜನ ಹೇಳ್ತಾರೆ ಬೆಳಿಗ್ಗೆ 5:30 ಲಾಸ್ಟು, ಮಾರ್ನಿಂಗ್ಗೆ ಮಾಡಬೇಕು, 5:30 ವ್ರತವನ್ನ ಮಾಡುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ. 5:30 ಹೇಳಿರುವಂತಹ ವ್ರತ ಬೇರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ವ್ರತಾದಿಗಳು ಅನ್ನುವಂಥದ್ದು ಬೇರೆ, ಅದು ಈ ವ್ರತ ಹೇಳಿರುವಂಥದ್ದು ಅಲ್ಲ. ವಸ್ತುತಃ ಈ ವ್ರತವನ್ನು ಸಂಜೆ ಮಾಡಬೇಕು ಅಂತಲೇ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಸಂಜೆ ಮಾಡೋಕ್ಕಾಗಲ್ಲ ಅಂದ ಪಕ್ಷದಲ್ಲಿ ಎಲ್ಲ ವ್ರತಕ್ಕೂ ಸೂಕ್ತವಾಗಿರುವಂಥ ಕಾಲ ಮಧ್ಯಾಹ್ನ ಕಾಲ ಆದ ಕಾರಣ 10 ರಿಂದ 12 ಗಂಟೆಗಳು, ಆ 2 ಗಂಟೆಗಳ ಕಾಲಾವಕಾಶ ಏನಿರುತ್ತೆ ಆ ಸಮಯಕ್ಕೆ ವ್ರತವನ್ನು ಮಾಡುವಂಥದ್ದೇ ಉಚಿತ. ಅದಕ್ಕೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇತ್ಯಾದಿಯನ್ನು ನಾವು ಚಿಂತನೆ, ಯಾಕೆಂದರೆ ರಾಹುಕಾಲ ಅಂತ ಹೇಳಿರುವಂಥದ್ದು ಪ್ರಯಾಣಕ್ಕೆ ಮಾತ್ರ. ಪ್ರಯಾಣಕ್ಕೆ ಹೊರತಾಗಿ ಮತ್ತು ಕೆಲವೊಂದು ಶುಭ ಕಾರ್ಯಗಳಿಗೆ ಹೊರತಾಗಿ ರಾಹುಕಾಲವನ್ನು ನಾವು ಮಾನ್ಯ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ರಾಹುಕಾಲಕ್ಕೆ ಲಕ್ಷ್ಮೀ ಪೂಜೆಗೆ ಸಂಬಂಧ ಇಲ್ಲ. 10 ಗಂಟೆಯಿಂದ 12 ಗಂಟೆ ಸೂಕ್ತ ವ್ರತವನ್ನು ಆಚರಣೆಯನ್ನು ಮಾಡಲಿಕ್ಕೆ ಇದು ಶಾಸ್ತ್ರದ ಪರಿಕಲ್ಪನೆ. ಆದರೆ ಸಂಜೆಯನ್ನು ಮಾಡುತ್ತೀವಿ ಅಂತ ಇಚ್ಛೆ ಇರುವಂಥವ್ರು ಬೆಳಗಿಂದ ಉಪವಾಸ ಇರಬೇಕು. ಉಪವಾಸ ಇದ್ದೇ ಸಂಜೆ ವ್ರತ. ಸತ್ಯನಾರಾಯಣ ಸ್ವಾಮಿ ವ್ರತವೂ ಹಾಗೆ. ಇವತ್ತು ನಾವು ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀವಿ, ಆದರೆ ವಾಸ್ತವವಾಗಿ ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥದ್ದು ನಮಗೆ ಶಾಸ್ತ್ರದಲ್ಲಿ ಹೇಳಿರುವಂತಹ, ಅಂದರೆ ಪುರಾಣಗಳಲ್ಲಿ ಹೇಳಿರುವಂತಹ ಅರ್ಥ. ಹಾಗಾಗಿ ಬೆಳಗ್ಗಿನಿಂದ ಉಪವಾಸ ಇದ್ದು ಸಂಜೆ ವ್ರತವನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಯಾವುದೇ ವ್ರತವಾದರೂ ಕೂಡ 10 ರಿಂದ 12 ಗಂಟೆ ಸಮಯ, ಅದು ಗಣಪತಿ ವ್ರತ ಆಗಿರ್ಬೋದು, ಗೌರಿ ವ್ರತ ಆಗಿರ್ಬೋದು, ಕೆಲವೊಂದು ನಿರ್ದಿಷ್ಟವಾಗಿರುವಂಥ ವ್ರತ ಬೆಳಗ್ಗೆ ಮುಂಚೆ ಮಾಡುವಂತಹ ವ್ರತ ಇದೆ. ಅಂತಹ ವ್ರತಗಳು ತುಂಬ ಕಡಿಮೆ. ನಮ್ಮಲ್ಲಿ ಪ್ರತಿ ಮಾಸದ ಶುಕ್ಲ ಪಕ್ಷದ ತದಿಗೆಯಲ್ಲಿ ಒಂದು ಗೌರಿ ವ್ರತ ಅಂತ ಬರುತ್ತೆ, ತದಿಗೆ ಗೌರಿ ವ್ರತ ಅಂತ. ಅದರಲ್ಲಿ ಒಂದು ಸ್ವರ್ಣ ಗೌರಿ ವ್ರತ, ಮಂಗಳ ಗೌರಿ ಬೇರೆ, ಮಂಗಳ ಗೌರಿ ಮಂಗಳ ಗೌರಿ ಅನ್ನುವಂಥದಕ್ಕೆ ವಾರ ಪ್ರಧಾನ. ಅಂದರೆ ಮಂಗಳವಾರವೇ ಮಂಗಳ ಗೌರಿ ವ್ರತ ಮಾಡಬೇಕು ಅಂತ ಹೇಳಿರುವಂಥ ರೀತಿಯಲ್ಲಿ ವರಮಹಾಲಕ್ಷ್ಮಿ ವ್ರತ ಕೂಡ ಪೌರ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾರದಲ್ಲೇ ಆಚರಣೆ ಮಾಡಬೇಕು ಅಂತ ನಮಗೆ ಶಾಸ್ತ್ರಗಳ ಒಂದು ಕಲ್ಪನೆ ಇದೆ. ಕೆಲವೊಂದು ವ್ರತಕ್ಕೆ ತಿಥಿ ಪ್ರಧಾನವಾಗಿರುತ್ತೆ, ಅಲ್ಲಿ ಯಾವ ವಾರ ಬಂದರೂ ಕೂಡ. ಈಗ ಗಣಪತಿ ವ್ರತಕ್ಕಾದರೆ ಭಾದ್ರಪದ ಶುಕ್ಲ ಚೌತಿ ಚಂದ್ರೋದಯಕ್ಕೆ ಯಾವ ದಿನ ನಮಗೆ ಚೌತಿ ಇರ್ತದೋ ಆ ದಿನ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ. ಹಾಗಾಗಿ ನಾವು ಈ ಸತಿ ಈ ಒಂದು ವರ್ಷದಲ್ಲಿ ತದಿಗೆ ಮತ್ತು ಚೌತಿ 2 ವ್ರತಗಳು, ಗೌರಿ ವ್ರತ, ಗಣಪತಿ ವ್ರತ ಒಂದೇ ದಿನ ಬಂದಿರುವಂಥದ್ದು. ಹಾಗೆ ವರಮಹಾಲಕ್ಷ್ಮಿ ವ್ರತಕ್ಕೆ ತದಿಗೆ ಗೌರಿ ವ್ರತ ಅನ್ನುವಂಥದ್ದು, ಮಂಗಳ ಗೌರಿ ವ್ರತ ಅನ್ನುವಂಥದ್ದು, ಶ್ರಾವಣ ಶನಿವಾರದ ವ್ರತ ಮಾಡುವಂಥದ್ದು ಕೂಡ ಇದೆ. ಅದರಲ್ಲಿ ಹೆಚ್ಚಾಗಿ ಪುರಾಣದಲ್ಲಿ ಉಲ್ಲೇಖ ಸಿಗದಿದ್ದರೂ ಕೂಡ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಶೇಷವಾಗಿ ವಿಷ್ಣುವಿನ ಸಂಬಂಧ, ಅಂದರೆ ವಿಷ್ಣುವಿನ ಒಕ್ಕಲು ಅಂತ ಯಾರು ಕರೀತಾರೆ ಅಂಥವರು ಶ್ರಾವಣ ಶನಿವಾರದ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಆ ಒಂದು ವ್ರತಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತದಿಂದಲೇ ನಮಗೆ ಭೀಮಮಾವಾಸ್ಯೆಯಿಂದ ಎಲ್ಲ ಪ್ರಾರಂಭ ಆಗುವಂಥದ್ದು. ಅಂದರೆ ಇನ್ನು ಮುಂದೆ ದಕ್ಷಿಣಾಯಣ ಪರ್ವಕಾಲಗಳಲ್ಲಿ ಪೂಜೆಗಳು ಅನ್ನೋಂಥದ್ದು ಹೆಚ್ಚಾಗಿರುತ್ತೆ. ಅಂದರೆ ಗೃಹ ಪ್ರವೇಶ, ಮದುವೆ ಇತ್ಯಾದಿ ಕಡಿಮೆ. ಕೆಲವರೆಲ್ಲ ಶ್ರಾವಣ ಮಾಸದಲ್ಲಿ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ವಾಸ್ತವವಾಗಿ ಶ್ರಾವಣ ಮಾಸದಲ್ಲಿ ವಿವಾಹಕ್ಕೆ ಹೇಳಿರುವಂತಹ ಮಾಸ ಅಲ್ಲ. ಅಂದ್ರೆ ಸಾಮಾನ್ಯವಾಗಿ ನಾವು ಮದುವೆ ಅಂತ ಬಂದಾಗ ಆಷಾಢದಲ್ಲಿ ಮದುವೆ ಮಾಡೋದು ಅಂತ, ಮದುವೆ ಮಾಡಂಗಿಲ್ಲ ಅಂತ. ಬಟ್ ಶ್ರಾವಣದಲ್ಲಿ ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲ, ಶಾಸ್ತ್ರ ಪ್ರಮಾಣ ಇರಬೇಕಲ್ವ. ಏನಾದರೂ ಹೇಳೋದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, 16ನೇ ಅಧ್ಯಾಯ ಕಡೆಯ ಶ್ಲೋಕ. ಹಾಗಾಗಿ ಶಾಸ್ತ್ರ ಪ್ರಮಾಣ ಇರಬೇಕು. ಶ್ರಾವಣ ಮಾಸದಲ್ಲಿ ಮದುವೆ ಮಾಡುವಂತಹ ಪಕ್ಷ ನಾನು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಅಂತಹ ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಮದುವೆ ಮಾಡ್ತಾರೆ, ಅದು ಬೇಡ. ಆದರೆ ವಾಸ್ತವವಾಗಿ ಶ್ರಾವಣ ಮಾಸದಲ್ಲಿ ವಿವಾಹಾದಿಗಳನ್ನ ಹೇಳಿಲ್ಲ. ಶ್ರಾವಣ, ಭಾದ್ರಪದ, ಆಶ್ವೀಜ 3 ಮಾಸಗಳಲ್ಲೂ ಕೂಡ ವಿವಾಹ ಇಲ್ಲ. ಇನ್ನು ಅನಿವಾರ್ಯವಾಗಿ ಕಾರ್ತಿಕ ಮಾರ್ಗಶಿರದಲ್ಲಿ ಮಾಡ್ತಾರೆ. ಆದರೆ ಎಲ್ಲ ಸಂಸ್ಕಾರಗಳಿಗೂ ಕೂಡ ಪ್ರಧಾನವಾಗಿ ಅಂದರೆ ಈ ನಾಮಕರಣದ ನಂತರ ಬರುವಂತಹ ಸಂಸ್ಕಾರ, ನಮ್ಮಲ್ಲಿ 16 ಸಂಸ್ಕಾರ ಇರುತ್ತೆ ಮನುಷ್ಯನಿಗೆ. ಅದರಲ್ಲಿ 16ನೇ ಸಂಸ್ಕಾರ ಅಂತ್ಯಷ್ಟಿ ಅಂತ, ಅದನ್ನು ಬಿಟ್ಬಿಡೋಣ. ಇನ್ನು ಉಳಿದ ಉಪನಯನ, ಆಮೇಲೆ ಚೌಲ ಆಗಿರ್ಬೋದು, ಉಪನಯನ ಆಗಿರ್ಬೋದು, ಅಥವಾ ವೇದವ್ರತಗಳಾಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಈ ಎಲ್ಲ ಸಂಸ್ಕಾರಗಳನ್ನು ಕೂಡ ನಮಗೆ ಉತ್ತರಾಯಣದ ಪಂಚ ತಿಂಗಳುಗಳು, ಅಂದರೆ ಮಾಘಾದಿ ಪಂಚಕ ಅಂತ, ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಈ 5 ತಿಂಗಳಲ್ಲೇ ಮಾಡಬೇಕು ಅಂತ ಖಚಿತವಾಗಿರುವಂತಹ ಶಾಸ್ತ್ರದ ಒಂದು ನಿಯಮ ಇದೆ. ಹಾಗಾಗಿ
ಈಗ ವ್ರತಗಳು ಇಲ್ಲಿ ಹೆಚ್ಚು, ದಕ್ಷಿಣಾಯಣದಲ್ಲಿ ವ್ರತಗಳು ಹೆಚ್ಚು. ಗಣಪತಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಭೀಮ್ ಅಮಾವಾಸ್ಯೆ ಇತ್ಯಾದಿ ವ್ರತಗಳು ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಅನಂತ ಪದ್ಮನಾಭ ವ್ರತ ಈ ರೀತಿಯಾಗಿರುವಂಥ ವ್ರತಗಳಿರುತ್ತೆ. ಆದರೆ ಈ ಸತಿ ಮಾತ್ರ ಬೇಕಾದಷ್ಟು ಕನ್ಫ್ಯೂಷನ್ಗಳು ಜನಗಳಲ್ಲಿ ಇರಬಹುದು. ಆದರೆ ನಾವು ಎಲ್ಲರನ್ನೂ ಯಾರು ಹೇಳಿದ್ರೆ ಕೇಳಬಹುದು ಅಂತಂದರೆ, ನಮ್ಮ ಧರ್ಮಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರಬೇಕು ಅಲ್ವಾ? ನಮ್ಮ ದೇಶಕ್ಕೆ ಹೇಗೆ ಪ್ರೈಮ್ ಮಿನಿಸ್ಟರ್ ಇದ್ದಾರೋ ಧರ್ಮಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟ್ರು, ಶಾಸ್ತ್ರ ಸಂಪ್ರದಾಯಕ್ಕೆ ಅಂತಂದರೆ ಅದು ನಮ್ಮ ಶೃಂಗೇರಿ ಪೀಠ ಅಂತ ಯಾವುದೇ ಒಂದು ಇದರ ತೊಂದರೆ ಇಲ್ಲದೆ ಹೇಳ್ಬೋದು ಅದನ್ನು. ಹಾಗಾಗಿ ಶೃಂಗೇರಿ ಸ್ವಾಮಿಗಳು ಹೇಳಿರುವಂತಹ ರೀತಿಯಲ್ಲಿ 21ನೇ ತಾರೀಕಿಗೆ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಅವರು ತೀರ್ಮಾನವನ್ನು, ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿರೋರಾಗಿ ಅವರು ಅದರ ಬಗ್ಗೆ ಚೆನ್ನಾಗಿ ಚಿಂತನೆಯನ್ನು ನಡೆಸಿ ಈ ಸತಿ ಇಂಥ ದಿನವೇ ವ್ರತವನ್ನು ಮಾಡಬೇಕು. ಹೌದು ಹೌದು, ಅವರು ಹೇಳಿರುವಂಥದ್ದು ಅವತ್ತಿಗೆ 21ನೇ ತಾರೀಕಿಗೆ ವ್ರತವನ್ನು ಆಚರಣೆ ಮಾಡಬೇಕು ಅಂತ. ವಾಸ್ತವವಾಗಿ ಸಂಜೆ ಮಾಡಬೇಕು. ಜನಗಳು ಅದನ್ನು ಅವರಿಗೆ ಅನಿವಾರ್ಯವಾಗಿ ಬೆಳಗ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡ್ತಾರೆ.